ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಂದಿನ ಬ್ಲಾಗಲ್ಲೇ ನಾನು ಶೇರ್ ಮಾಡಿದೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ ಅಂತ. ಅದರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಾವು ಹೋಗಿದ್ದು ಮುಳ್ಕಟ್ಟಮ್ಮ ದೇವಿ ದೇವಸ್ಥಾನಕ್ಕೆ. ಇದು ಬಂದು ಹೆಬ್ಬಳಲು ಗ್ರಾಮ, ತಿಪ್ಸಂದ್ರ ಹ್ಯಾಂಡ್ ಪೋಸ್ಟ್ ಹತ್ರ ಸಂಕಿಘಟ್ಟ ಅಂತ ಬರುತ್ತೆ. ಸೊ ಅಲ್ಲಿಂದ ಒಳಗಡೆ ಹೋದರೆ ಊರೊಳಗಡೆ ಹೆಬ್ಬಳಲು ಅಂಥೇಳಿದೆ, ಅಲ್ಲಿರುವಂಥ ದೇವಸ್ಥಾನ. ಇದು ಸಚಿವರಾದ ಇವರು ಪರಮೇಶ್ವರ ಅವರ ಹುಟ್ಟೂರು ಕೂಡ ಅಂತ ಹೇಳ್ತಾರೆ. ಮೊದಲೆಲ್ಲ ಬರೀ ಸಣ್ಣ ಗುಡಿಸಲು ಥರ ಇತ್ತಂತೆ ದೇವಸ್ಥಾನ. ಸೊ ಇವಾಗ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ನಮ್ಮ ಅತ್ತೆ ಮಾವ ಹೇಳ್ತಿರ್ತಾರೆ. ನಾನು ಮದುವೆ ಆಗಿ ಆಲ್ಮೋಸ್ಟ್ 10 ಇಯರ್ಸ್ ಆದಮೇಲೆ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದು. ಅದಕ್ಕೆ ಮುಂಚೆ ನಾಗಮಂಗಲದಲ್ಲಿರುವಂಥ ಮುಳ್ಕಟ್ಟಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಬಟ್ ಹಿರಿಯರೆಲ್ಲ ಯಾವ ದೇವರಿಗೆ ಮೊರೆ ಹೋಗಿರ್ತಾರಲ್ಲ, ಸೊ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂಥೇಳಿ ಸೊ ಇಲ್ಲಿ ಹೋಗಿದ್ದು. ಅದಾದಮೇಲೆ ನಾನು ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಯಾವಾಗಲೂ ಏನಂದರೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಮುಂಚೆನೇ ಹೋಗಿಬಿಡ್ತಾಯಿದ್ದೆ. ಬಟ್ ಈ ಸಲ ಸ್ವಲ್ಪ ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ದೇವ್ರ ದರ್ಶನ ಯಾವಾಗ ಆಗಬೇಕು ಆವಾಗಲೇ ಆಗೋದು. ಅಲ್ಲಿ ಹೋಗಿ ಮಡ್ಲಕ್ಕಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿಸೋಣ ಅಂಥೇಳಿ ಹೋದೆ. ಯಾವಾಗಲೂ ಸಂಡೇ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ. ಬಟ್ ಅದಾಗಿ 2 ಡೇಸ್ ಆದಮೇಲೆ ಇಲ್ಲಿ ತೇರಿದ್ದಿದ್ದರಿಂದ ಹಂಗಾಗಿ ಅವತ್ತಿನ ದಿನ ಏನು ಅಷ್ಟೊಂದು ಜನ ಇರಲಿಲ್ಲ ನಾವು ಹೋದಾಗ. ಆಮೇಲೆ ಬಂದ್ರೇನೋ ಗೊತ್ತಿಲ್ಲ, ಯಾಕೆಂದರೆ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅವತ್ತು. ಆಮೇಲೆ ಬಂದ್ರೇನೋ ಗೊತ್ತಿಲ್ಲ. ಸೊ ಹೋದಾಗ ಮಡ್ಲಕ್ಕಿ ಎಲ್ಲ ಕೊಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿಸಿದ್ವಿ. ಸೊ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ನಾವೇನೆಲ್ಲ ತೊಗೊಂಡೋಗಿರ್ತೀವಿ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಅರ್ಚನೆ ಮಾಡಿ ಪೂಜೆ ಮಾಡಿ ಕೊಡ್ತಾರೆ. ಸೊ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಒಂಥರ ಪಾಸಿಟಿವ್ ವೈಬ್ಸ್, ನಮ್ಮನೆ ದೇವರು ಅಂತ ಒಂದು ಖುಷಿ ಇರುತ್ತೆ. ಒಂದೇ ಬೇಜಾರೇನಪ್ಪ ಅಂದರೆ ನನ್ನ ಮಗನ ಮನೇಲಿ ಬಿಟ್ಟು ಹೋಗಿದ್ದಂಥದ್ದು. ಆದರೂ ಪೂಜೆ ಎಲ್ಲ ಆದಮೇಲೆ ಒಂದು ಸಲ ಅವನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸೋಣ ದೇವ್ರನ್ನ ಅಂಥೇಳಿ ಅಂದ್ಕೊಂಡೆ. ಬಟ್ ಆವತ್ತಿನ ದಿನ ಸಂಡೇ ಆಗಿದ್ದರಿಂದ ನಮ್ಮ ಮನೆ ಮೇಲ್ಗಡೆ ಇರೋರು ಎಲ್ಲರೂ ಕೂಡ ಹೊರಗಡೆ ಹೋಗಿಬಿಟ್ಟಿದ್ರು. ಅಂದರೆ ನನಗೆ ಕಾಂಟ್ಯಾಕ್ಟಲ್ಲಿ ಇರೋರು. ಸೊ ಇನ್ನು ಮಿಕ್ಕಿದವ್ರದ್ದು ಯಾರ್ದು ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇರಲಿಲ್ಲ. ಹಂಗಾಗಿ ಅವನಿಗೆ ಮಾಡಿ ತೋರ್ಸೋಕ್ಕಾಗಲಿಲ್ಲ. ಅದೊಂದು ಬೇಜಾರಾಯಿತು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ವೀಡಿಯೋ ಅಂತೂ ಮಾಡ್ಕೊಂಡು ಬಂದಿರ್ತೀನಿ. ಅದನ್ನಾದರೂ ನನ್ನ ಮಗ ನೋಡ್ತಾನೆ. ಯಾಕೆಂದರೆ ಹೋಗಿದ ತಕ್ಷಣ ಅವ್ನು ಫಸ್ಟು ಮಾಡೋದೇ ಅದು ಕೆಲಸ. ಅವನೇನಾದರೂ ನಮ್ಮ ಜೊತೆ ಬಂದಿಲ್ಲ ಅಂತ ಹೇಳಿದ್ರೆ ಗೊತ್ತಿರುತ್ತಲ್ವ ಅವ್ನು ನಾನು ವೀಡಿಯೋ ಮಾಡ್ಕೊಂಡಿರ್ತೀನಿ ಅಂತ, ಅದನ್ನು ನೋಡ್ತಾನೆ ಅವನು. ಗೌರಿ ಪುತ್ರಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಾಧಿಪತಾಯ ನಮಃ, ಬಾಲಚಂದ್ರಾಯ ನಮಃ, ಧೂಮಕೇತುವೇ ನಮಃ, ಸರ್ವಸಿದ್ಧಿವಿನಾಯಕಾಯ ನಮಃ. ಓಂ ಪ್ರಕೃತ್ಯೈ ನಮಃ, ವಿಕೃತ್ಯೈ ನಮಃ, ವಿದ್ಯಾಯ ನಮಃ, ಸರ್ವಭೂತೈಕಪ್ರದಾಯ ನಮಃ, ಶಬ್ದಾಯ ನಮಃ, ವಿಭೂತಿಯ ನಮಃ, ಸುರಭ್ಯೈ ನಮಃ, ಪರಮಾತ್ಮಿಕಾಯ ನಮಃ, ವಾಚಾಯ ನಮಃ, ಶುಚಿಯೇ ನಮಃ, ಪ್ರಜ್ಞಾಯ ನಮಃ, ಇಂದಿರಾಯ ನಮಃ, ಇಂದಿಶಿಖರಾಯ ನಮಃ, ದೃಷ್ಟಾಯ ನಮಃ, ಧರಿದ್ರಾಯ ನಮಃ, ವೇದಪುಷ್ಕರಣೇ ನಮಃ, ಭುವನೇಶ್ವರೇ ನಮಃ, ವಿಕಾಯ ನಮಃ, ಸಂಪನ್ನಾಯ ನಮಃ. ಓಂ ಗಣಾನಾಥಂ ಗಣಪತಿಗಂ ಭವಾಮಹೇ ಕವಿಂ ಕವೀನಾಂ ಶಾಸ್ತ್ರಂ ಜ್ಯೇಷ್ಠರಾಜಂ ಬ್ರಹ್ಮಣಃ ಬ್ರಹ್ಮಸ್ಪದಃ ಶೃಣ್ವತು ಸೇದಾತುವಂ. ಓಂ ಮಾಧುನೈ ಲಕ್ಷ್ಮೀಂ ಚಿತ್ರಂ ಚಂದ್ರವಾಯ ನಮಃ, ಶ್ರೀ ಕೃಷ್ಣೇನ ಬ್ರಹ್ಮ ಇತ್ಮಃ ಜಗತೋರ್ಮಂ ದ್ವಿದಯ ವಿಶ್ವಾಮಿತ್ರ ಶುಶಿ ಸವಿತಾ ದೇವತಾಗೈ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಪೂಜೆನ ಅವ್ರು ಮಾಡಿಕೊಡ್ತಾರೆ ಅಂಥೇಳಿ. ಸೊ ಗರ್ಭಗುಡಿಲಿ ಇರೋವಂಥದ್ದು ಮುಳ್ಕಟ್ಟಮ್ಮ ದೇವಿ, ಆ ಕಡೆ ಈ ಕಡೆ ಇರೋವಂಥದ್ದು ಚಿಕ್ಕಮ್ಮ ದೊಡ್ಡಮ್ಮ ದೇವಿ ದೇವಸ್ಥಾನ ಇರೋವಂಥದ್ದು. ಸೊ ಅದಾದಮೇಲೆ ಇನ್ನು ಪಕ್ಕದಲ್ಲಿ ಹೊಸಮ್ಮ ದೇವಿ ಅಂಥೇಳಿ ಇನ್ನೂ ಒಂದು ಗರ್ಭಗುಡಿ ಇದೆ ಬಲಭಾಗಕ್ಕೆ. ಇನ್ನು ಎಡಭಾಗಕ್ಕೆ ಹೋದರೆ ಚೌಡೇಶ್ವರಿ ಅಮ್ಮನವರು ಅಂತ ಇದ್ದಾರೆ. ಸೊ ಇಷ್ಟು ದೇವರುಗಳನ್ನ ಇಲ್ಲಿ ಪೂಜೆ ಮಾಡ್ತಾರೆ. ಇವಾಗ ಅಂದರೆ ಇನ್ನು 2 ಡೇಸಲ್ಲೇನೋ ಜಾತ್ರೆ ಇತ್ತು.
ತೇರಿತ್ತು. ಸೊ ಹಾಗಾಗಿ ಎಲ್ಲ ದೇವಸ್ಥಾನಗಳನ್ನ ಕ್ಲೀನ್ ಮಾಡೋದಿರ್ಬೋದು ಮತ್ತು ಪೇಂಟಿಂಗ್ ಕೆಲಸಗಳೆಲ್ಲ ನಡೀತಾ ಇತ್ತು. ಒಂಥರ ಪ್ರಶಾಂತವಾಗಿತ್ತು. ಸ್ವಲ್ಪ ಬೇಗ ಹೋಗಿದ್ದರಿಂದ ಜನ ಕೂಡ ಇರಲಿಲ್ಲ. ಮೇ ಬಿ ಜಾತ್ರೆಗೆ ಬರೋದ್ರಿಂದ ಅವತ್ತಿನ ದಿನ ಜನ ಕಮ್ಮಿ ಇದ್ದರು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಭಾನುವಾರ, ಶುಕ್ರವಾರ, ಮಂಗಳವಾರ ಇದೆಲ್ಲ ಈ ದಿನ ಎಲ್ಲ ಸ್ವಲ್ಪ ರಶ್ಶೇ ಇರ್ತಾರೆ. ಅವತ್ತಿನ ದಿನ ಸ್ವಲ್ಪ ಕಮ್ಮಿ ಇದ್ದರು. ಮತ್ತು ನಾವು ರಿಟರ್ನ್ ಬರುವಾಗ ಬರ್ತಾಯಿದ್ರು ಇನ್ನೂ ಕೂಡ ಜನ. ಯಾಕೆಂದರೆ ಜಾತ್ರೆಗಳಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇರುತ್ತಲ್ವ, ಆವಾಗ ನೀಟಾಗಿ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಕೊಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮುಂಚೆನೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋರು ಕೂಡ ಇರ್ತಾರೆ ನಮ್ಮ ಥರ. ಸೊ ನಾವು ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಬಂದು ದೇವರ ಬ್ಲೆಸ್ಸಿಂಗ್ ತೊಗೊಂಡು ಪೂಜೆ ಎಲ್ಲ ಮಾಡಿಸಿದ್ವಿ. ಮಡ್ಲಕ್ಕಿ ಕೊಟ್ಟೆ. ಈ ಸಲ ಸಾರಿ ತೊಗೊಬರೋಕ್ಕಾಗಿಲ್ಲ, ಸುಮ್ಮನೆ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಿಸಿಲಿದೆ ಸ್ವಲ್ಪ ಕುತ್ಕೊಂಡು ಹೋಗೋಣ ಅಂಥೇಳಿ ಹಿಂಗೆ ಕುತ್ಕೊಂಡಿದ್ದೀವಿ. ಕುಂಕುಮ ಇಟ್ಟರೆ ಯಾವಾಗಲೂ ಹೊಡ್ಸ್ಕೊಂಡು ಯಾಕೆ ಈ ಥರ ಒಂದೊಂದ್ಸಲ ಸ್ಟಕ್ ಆಗುತ್ತೆ. ಪೂಜೆ ಎಲ್ಲ ಆಯಿತು, ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡೆ. ಈ ಸಲ ಸಾರಿ ತೊಗೊಂಬಂದಿಲ್ಲ, ಬರೀ ಬ್ಲೌಸ್ ಪೀಸ್ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದೆ. ನಾಳಿದ್ದು ಬುಧವಾರ ರಾತ್ರಿ ತೇರಿದೆಯಂತೆ. ಅಂದರೆ ಮಂಗಳವಾರ ಆ್ಯಕ್ಚುಲಿ ಹೋಳಿ ಹುಣ್ಣಿಮೆ ದಿನ ಮಾಡ್ತಾಯಿದ್ದು. ಈ ಸಲ ಗ್ರಹಣ ಬಂದಿರೋದ್ರಿಂದ ಬುಧವಾರ ಏನೋ ಮಾಡ್ತಾರಂತೆ. ಅದನ್ನೇ ಹೇಳ್ತಾಯಿದ್ರು. ಬನ್ನಿ ಊಟ. ನನ್ನ ಮಗನ ಕರ್ಕೊಂಡು ಬಂದಿಲ್ಲ, ಅವನಿಗೆ ವಿಡಿಯೋ ಕಾಲ್ ಆದರೂ ಮಾಡ್ತಾ ಹೋಗ್ಸೋಣ ಅಂದರೆ ಇವತ್ತೇ ನನ್ನ ಪುಣ್ಯಕ್ಕೆ ಮನೆಯಲ್ಲಿ ಮಾಡಿಲ್ಲ. ಎಲ್ಲ ಫಂಕ್ಷನ್ನು ಅಲ್ಲಿ ಇಲ್ಲಿ ಹೊರಗಡೆ ಆ ಥರ ಹೋಗಿದ್ದಾರಂತೆ. ಅದಕ್ಕೆ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದೀವಿ. ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಬಿಟ್ಟು ಇವಾಗ ಇಲ್ಲಿ ಕುತ್ಕೊಂಡಿದ್ದೀವಿ. ಬಿಸಿಲು, ಒಂದು 10 ನಿಮಿಷ ಬಿಟ್ಟು ಹೊರಡೋಣ ಅಂಥೇಳಿ. ತೇರಿದ್ದರಿಂದ ದೇವಸ್ಥಾನ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯೂಶ್ವಲಿ ಹೀಗೆ ಇರುತ್ತೆ ದೇವಸ್ಥಾನ, ಬಟ್ ಹಬ್ಬ ಇರೋದ್ರಿಂದ ಸ್ವಲ್ಪ ಪೇಂಟ್ ಎಲ್ಲ ಹೊಡಿತಾ ಇದ್ರಲ್ವ, ಮತ್ತು ಹೊರಗಡೆ ಲೈಟಿಂಗ್ಸ್ ಎಲ್ಲ ಮಾಡ್ತಾಯಿದ್ರು. ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ಒಳಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿದೆ ದೇವ್ರದ್ದು ಅಂಥೇಳಿ. ಸೊ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಎಲ್ಲ ಒಳ್ಳೇದು ಮಾಡ್ಕೊಳ್ಳಮ್ಮ ಅಂಥೇಳಿ ನಾವು ದೇವಸ್ಥಾನದಿಂದ ಹೊರಟ್ವಿ. ಇನ್ನೂ ಹೊರಗಡೆ ಲೈಟಿಂಗ್ಸ್ ಎಲ್ಲ ಆಗ್ತಾಯಿದ್ರು. ಸೊ ಜಾತ್ರೆ ನೋಡೋಕೆ ಒಂಥರ ಚೆನ್ನಾಗಿ ಇರುತ್ತೆ. ನೋಡೋಣ, ಯಾವಾಗಾದ್ರು ನೆಕ್ಸ್ಟ್ ಟೈಮ್ ಆದರೂ ಪ್ಲ್ಯಾನ್ ಮಾಡಿಕೊಂಡು ಜಾತ್ರೆಗೆ ಬರಬೇಕು ಅಂಥೇಳಿ ಅಂದ್ಕೊಂಡ್ವಿ. ಬಟ್ ನೋಡೋಣ ಹೇಗಾಗುತ್ತೆ ಹಾಗೆ. ಜಾತ್ರೆ ಇರೋದಕ್ಕೆ ಎಲ್ಲ ಕಡೆ ಅಲಂಕಾರ ಮಾಡಿಬಿಟ್ಟಿದ್ದಾರೆ. ನಿಷೇಧಿಸಿದ ಭಕ್ತಾದಿಗಳು ದೇವಸ್ಥಾನದ ಒಳಗಡೆ ಹೋಗಬಾರದು. ಸೇವಿಸಿದ ಭಕ್ತಾದಿಗಳು ದೇವಸ್ಥಾನದ ಒಳಗಡೆ ಹೋಗಬಾರದು. ದಯವಿಟ್ಟು ಸಹಕರಿಸಿ. ನಾನ್ ವೆಜ್ ತಿಂದ್ಬಿಟ್ಟು ಒಳಗಡೆ ಹೋಗ್ತಾರಲ್ಲ, ಅದಕ್ಕೆ ಒಳಗಡೆ ಹೋಗಬೇಡಿ ಅಂತ. ನಾನ್ ವೆಜ್ ಅಲ್ಲಿ ಇದೆ, ಅಲ್ಲಿ ಆ ಒಂದು ದೇವಸ್ಥಾನದ ನೋಡಿ, ಅಲ್ಲಿ ನಾನ್ ವೆಜ್ನ ಈಗ ಏನಾದ್ರು ಪರಾಗಿರ ಮಾಡಿದಾಗ ಅಲ್ಲಿ ಇರ್ತಾರೆ. ಇಲ್ಲಿ ಒಳಗಡೆ ಮೊಸರನ್ನ ತಳಗೆ ಇಡೋರು. ನಾನ್ ವೆಜ್ ತಿಂದವ್ರು ಯಾರು ಒಳಗಡೆ ಹೋಗಲ್ಲ. ಯಾರಾದರೂ ಹಿಂಗೆ ಗೊತ್ತಿಲ್ಲದಿರೋರು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಹಂಗೆ ಬರ್ದಿರ್ತಾರೆ ಅಷ್ಟೇ. ಮಾಂಸಾಹಾರ ಸೇವಿಸಿದ ಭಕ್ತಾದಿಗಳು ಒಳಗಡೆ ಹೋಗಬೇಡಿ ಅಂತ. ಇಲ್ಲೂ ಅಷ್ಟೇ, ಚುಂಚನಗಿರಿಲೂ ಅಷ್ಟೇ. ಮಾಂಸಾಹಾರ ತಿಂದಮೇಲೆ ಒಳಗಡೆ ಹೋಗಲ್ಲ ಯಾರು ದೇವಸ್ಥಾನಕ್ಕೆ. ಫಸ್ಟು ದೇವ್ರ ದರ್ಶನ ಮಾಡಿ ಆಮೇಲೆ ಹೊರಗಡೆ ಬಂದು ಅವ್ರ ಸೇವೆ ಮಾಡುವಂಥದ್ದು. ಜಾತ್ರೆ ಇರೋದಕ್ಕೆ ಎಲ್ಲ ಅಲಂಕಾರ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲಂಕಾರ. ನನ್ನ ಮಗನ ಕರ್ಕೊಂಡು ಬಂದಿಲ್ಲ ಅಂತ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನದಿಂದ ಹೊರಟ್ವಿ. ದೇವ್ರ ತೇರು ಕೂಡ ರೆಡಿ ಮಾಡ್ತಾಯಿದ್ರು, ಪಾಲಿಷ್ ಎಲ್ಲ ಮಾಡ್ತಾಯಿದ್ರು. ಇನ್ನು ಜಾತ್ರೆಗೆಲ್ಲ ಬೇಕಾಗುತ್ತೆ ಅಂಥೇಳಿ. ಸೊ ನಾನು ಒಂದು ವಿಡಿಯೋ ಮಾಡಿಕೊಂಡೆ ನನ್ನ ಮಗನಿಗೆ ತೋರಿಸೋಣ ಅಂತ. ಏಕೆಂದರೆ ಅವ್ನು ನೋಡಿರಲಿಲ್ಲ ಯಾವಾಗಲೂ. ಇದು ಎಕ್ಸ್ಟ್ರಾ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಇದು ತೇರು ನಿಲ್ಲಿಸೋದಕ್ಕೆಲ್ಲ ಏನು ಬಿಲ್ಡಿಂಗ್ ಆ ಥರದ್ದೆಲ್ಲ ಏನೂ ಕಟ್ಟಿರಲಿಲ್ಲ ಅನ್ಕೋತೀನಿ. ಬಟ್ ನಾನೇ ಅಬ್ಸರ್ವ್ ಮಾಡಿಲ್ವಾ ಅಥವಾ ಕ್ಲೋಸ್ ಆಗಿತ್ತ ಏನೋ ಗೊತ್ತಿಲ್ಲ. ಸೊ ಈ ಸಲ ಇತ್ತು. ಮತ್ತು ಅಲ್ಲೇನೇನೋ ಪ್ರೋಗ್ರಾಮ್ ಕೂಡ ಇತ್ತು. ಗಿಲ್ಲಿ ನಟ ಅವರೆಲ್ಲ ಬರ್ತಾರೆ ಅಂತೆಲ್ಲ ಹೇಳ್ತಾಯಿದ್ರು. ಅವರು ಆರ್ಕೆಸ್ಟ್ರಾ ಎಲ್ಲ ಇದೆ ಮೇಡಮ್, ಚೆನ್ನಾಗಿರುತ್ತೆ ಬನ್ನಿ ಅಂಥೇಳಿ. ಸೊ ನಾವು ಅವತ್ತಿನ ದಿನ ಹೋಗಿಲ್ಲ ಅಂದರೆ ಇನ್ನೊಂದು 2 ಡೇಸ್ ಆದರೂ ಬಿಟ್ಟು ಹೋಗ್ತಾಯಿದ್ವಿ. ಬಟ್ ಏನಿಯೋ ಅವತ್ತು ಹೋಗಿ ಬಂದ್ವಲ್ಲ ಅಂಥೇಳಿ ಸುಮ್ಮನೆ ಆದ್ವಿ. ನೋಡ್ಬೋದು ಏನೇನೋ ಜಾತ್ರಾ ಮಹೋತ್ಸವಕ್ಕೆ ಏನೇನಿದೆ ಫಂಕ್ಷನ್ ಅದೆಲ್ಲ ಅಂತ. ಅಲ್ಲಿಂದ ಬರ್ತಾ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲು. ನೀರು ಕೂಡ ತೊಗೊಂಡೋಗಿದ್ದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ
ಸೊ ಹಂಗಾಗಿ ಎಳ್ನೀರಾದರೂ ಕುಡಿಯೋಣ ಅಂಥೇಳಿ ಎಳ್ನೀರು ಕುಡಿಯೋದಕ್ಕೆ ಅಂತ ಇಳ್ಕೊಂಡ್ವಿ. ಮತ್ತು ಅಲ್ಲೇ ನಮಗೆ ಸ್ವಲ್ಪ ಬೇಲ್ದಂಡು ಸಿಕ್ತು, ಆಮೇಲೆ ಅವರೆಕಾಯಿ ಸಿಕ್ತು ಚೆನ್ನಾಗಿರೋದು, ಸೊಗಡು ಅವರೆಕಾಯಿ. ಅದನ್ನು ಕೂಡ ತೊಗೊಂಡು, ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಹೇಳ್ತಾರೆ ಬೆಂಗಳೂರಿಗೆ ಹೋಲಿಸಿದ್ರೆ, ಬಟ್ ಏನಂದರೆ ಅದು ಅಲ್ಲೇ ಬೆಳೆದಿರೋದಲ್ವಾ, ಸೊ ಹಂಗಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ತೊಗೊಂಡು ಬಂದ್ವಿ. ಬರ್ತಾ ಇದೊಂದು ಸ್ಟ್ಯಾಚ್ಯೂನ ನೋಡಿದೆ, ಫಸ್ಟ್ ಟೈಮ್ ನಾನು ಈ ಥರ ಸ್ಟ್ಯಾಚ್ಯೂನ ನೋಡಿದ್ದು. ಚೆನ್ನಾಗಿತ್ತು ಅಂತ ಏನು ಗೊತ್ತಾ, ದೂರದಿಂದ ನೋಡಿದಾಗ ಶಿವ ಪಾರ್ವತಿನೇ ಅಲ್ಲಿ ನಿಂತ್ಕೊಂಡು ನಮ್ಮನ್ನು ಹರಿಸ್ತಾ ಇದ್ದಾರೇನೋ ಆ ಥರ ಫೀಲ್ ಆಗಿಬಿಡ್ತು ನನಗೆ. ಲಾಸ್ಟ್ ಟೈಮ್ ಹೋದಾಗ ಇದಿರಲಿಲ್ಲ, ಆಚೆ ಬಂದ್ಬಿಟ್ಟು ಈ ಸಲ ಹೋದಾಗ ಇತ್ತು. ಅದಕ್ಕೆ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡೆ, ನೀವು ಕೂಡ ನೋಡಲಿ ಅಂತ. ಅದು ದೇವಸ್ಥಾನ ಕೂಡ ಇದೆ ಅಲ್ಲಿ. ನಮ್ಮ ಮನೆಯವ್ರು ಹಂಗೂ ಹೋಗೋಣ ಅಂದರೆ ನನ್ನ ಮನೇಲಿ ಬಿಟ್ಟು ಬಂದಿದ್ದೀನಿ ನನ್ನ ಮಗನ, ಅದೇ ತಲ್ಲಿತ್ತು. ಹೊರಟ್ಬಿಡೋಣ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡು ಬಂದೆ. ಅಲ್ಲಿಂದ ಬಿಸಿಲಲ್ಲಿ ಬಂದಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿತ್ತು. ಬಟ್ ಆದರೂ ನನ್ನ ಮಗನ ಒಂದೇ ಆಟ, ನಾನ್ ವೆಜ್ ಮಾಡು ಅಂಥೇಳಿ. ಸರಿ ಹೋಗಿ ನಾವು ಬಂದಾಗಲೇ 3:15 ಏನೋ ಆಗಿತ್ತು. ಆವಾಗ ಹೋಗಿ ಚಿಕನ್ ಎಲ್ಲ ತೊಗೊಂಡು ಬಂದರು. ನಾನು ಕೂಡ ಸ್ವಲ್ಪ ಹೊತ್ತು ಹಾಗೆ ಅಂದರೆ ದೇವಸ್ಥಾನದಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಬಾರ್ದು ಅಂಥೇಳಿ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದು. ಆಮೇಲೆ ಹೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಂದು ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೆ. ಅಷ್ಟರಲ್ಲಿ ಅವರು ಚಿಕನ್ ಎಲ್ಲ ತೊಗೊಂಡು ಬಂದರು. ಬಿಸಿಲಲ್ಲಿ ಬೇರೆ ಹೋಗಿ ಬಂದಿದ್ದರಿಂದ ಒಂಥರ ಸುಸ್ತು ಟಯರ್ಡ್ ಆಗ್ತಾನೆ ಇತ್ತು. ಏನಾದರೂ ಲೈಟಾಗಿ ಸಿಂಪಲಾಗಿ ಮಾಡ್ಕೊಂಡು ತಿನ್ಬಿಡೋಣ ಅಂತ. ಬಟ್ ಅವನಂತೂ ಕೇಳೋಗೆ ರೆಡಿ ಇರಲಿಲ್ಲ. ಇಲ್ಲ ನಾನು ನಾನ್ ವೆಜ್ ಚಿಕನ್ ಬೇಕೇ ಬೇಕು ಅಂತೇಳಿ ಮಾಡಿಸ್ಕೊಂಡ. ಬಾಬಾ ರೀ ಒಂದು ಹೆಲ್ಪ್ ಮಾಡೋ, ಅದು ಇದು ಒಂದು ಪೌಡ್ರದು ಕಾರ್ನ್ಫ್ಲೋರ್ದು ಪೌಡ್ರು ಬಟ್ಲಿಗೆ ಹಾಕು. ನಿನಗೆ ತಾನೇ ಬೇಕು. ಚಿಕನ್ ಫ್ರೈ ಮಾಡ್ತೀನಿ ತಿಂದ್ರಿ ಅಂದರೆ, ಚಿಲ್ಲಿ ಚಿಕನ್ ಥರ ಪುದೀನ ಹಾಕಿ ಮಾಡ್ತೀನಿ. ಪರೋಟ ತೊಗೊಂಬಂದವ್ರೆ, ಗ್ರೀನ್ ಚಿಲ್ಲಿ ಚೆನ್ನಾಗಿರುತ್ತೆ ಅಂದರೆ ಬೇಡವಂತೆ. ಏನದು ಪೆಪ್ಪರ್ ಫ್ರೈ ಬೇಕಾ? ನಾನು ದೇವಸ್ಥಾನದಿಂದ ಬಂದಾಗ ಎಷ್ಟು ಗಂಟೆ ಆಗಿತ್ತು ರೀ? 3:15 ಆಗಿತ್ತು. ಅಲ್ಲಿಂದ ಬಂದವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಖ ತೊಳ್ಕೊಂಡು ಮಾಡೋಷ್ಟು ಹೋಗಿ ಚಿಕನ್ ತೊಗೊಂಡು, ಇವಾಗ ಚಿಕನ್ ಫ್ರೈ, ಆಮೇಲೆ ಬಿರಿಯಾನಿ, ಆಮೇಲೆ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ನೀವು ಕೂಡ ಸಾಕ್ತಾರ, ಸುಸ್ತಾಗ್ತದೆ. ಒಂದೇ ಸಮ ಟ್ರಾವೆಲ್ ಮಾಡ್ಕೊಂಡು ಬಂದಾಗ ಸಾಕು ಸಾಕು. ಇಲ್ಲ ಇಡಿ ಯಾಕೆ ಅದಕ್ಕೆ ಪರೋಟ ತಿಂತೀನಿ ಅಂದ್ಬಿಟ್ಟು ಚಿಕನ್ ಫ್ರೈ ಮಾಡಿಸ್ಕೊಂಡವನೆ, ಗ್ರೀನ್ ಚಿಲ್ಲಿ ಚಿಕನ್ದು. ಇವಾಗ ಅದೇ ಇದೆಯಲ್ಲ ರೀ ಬಿರಿಯಾನಿ ತಿನ್ನಿ ಅಂದರೆ ಪೆಪ್ಪರ್ ಫ್ರೈ ಬೇಕಂತ ಸ್ವಲ್ಪನೇ ತರಿಸಿರೋದು. ಯಾಕೆಂದರೆ ಈಗ ಇವಾಗ ತಿನ್ಬಿಟ್ರೆ ನಾ ಆಲ್ರೆಡಿ ಎಷ್ಟೊತ್ತು ಟೈಮ್ ಈಗ 4:15 ಆಗ್ತೈತಾ? ಹಾಂ 5 ಗಂಟೆ. ಅದು ಬಿಚ್ಚಿಟ್ಬಿಡು, ನಾನು ಬಾಯಿಗೆ ಹಾಕ್ಕೊಂಡು ಟೇಸ್ಟನ್ನು ನೋಡಿದ್ದೀನಿ. ನೀವು ಯಾರೂ ತಿಂದಿಲ್ವಲ್ಲ. ಸುಸ್ತಾಗ್ತದೆ ನಮಗೆ, ತಿಂದ್ಬಿಟ್ಟು ಮಲ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಥರ ಅನ್ನಿಸ್ತಾ ಇದೆ. ನಾನಂತೂ ಈ ನಡುವೆ ಬ್ಲಾಗೇ ಮಾಡಲಿಲ್ಲ. ಯಾಕೆ ರೀಸನ್ ಹೇಳ್ತೀನಿ ಅಂತ ನಿಮಗೆ ಹೇಳಿದೆ. ನಮ್ಮ ಮನೆಯವ್ರಿಗೆ ಬೇರೆ ಯಾಕೋ ಇಲ್ಲಿ ಕೈ ನೋವು ಅಂತ ಅವ್ರು ಹೇಳ್ತಾ ಇದ್ರು 2-3 ದಿವಸದಿಂದ. ಸೊ ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸ್ಕೊಂಡು ಬಂದ್ವಿ. ಟ್ಯಾಬ್ಲೆಟ್ ತೊಗೋತಾ ಇದ್ದಾರೆ, ಅದೇನೋ ನರ್ವ್ಸ್ದೇನೋ ಅಂತ ಹೇಳ್ಬಿಟ್ಟು. ಅದೊಂದು ಬೇರೆ ಬೇಜಾರಾಗಿತ್ತು ನನಗೆ, ಆ ಥರ ಬೇರೆ ಆಯ್ತಲ್ಲ ಅಂತ. ಜೊತೆಗೆ ನನಗೆ ಬೇರೆ ಡೇಕು ಆ ನೋವು ಈ ನೋವು, ಹಂಗಾಗಿ ಜಾಸ್ತಿ ಬ್ಲಾಗೇ ಮಾಡ್ಕೊಳ್ಳಿಲ್ಲ. ಹೇಳಬೇಕು ಅಂದರೆ ಬ್ಲಾಗ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ನನಗೆ, ಹೇಳಬೇಕು ಅಂತಂದರೆ. ಇವತ್ತು ಯಾಕೋ ಅನಿಸ್ತಾ ಇತ್ತು, ಮನಸ್ಸಿಗೆ ಒಂಥರ ಸಮಾಧಾನ ಇರಲಿಲ್ಲ ನನಗೆ. ನಾವು ಮೊದಲೇ ಹೇಳಿದಾಗೆ ಯೂಶ್ವಲಿ ಫೆಬ್ರವರಿ 1, 2 or 3 3 ದಿನದ ಒಳಗಡೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತಾಯಿದ್ವಿ ಮುಳ್ಕಟ್ಟಮ್ಮಗೆ. ಸೊ ಈ ಸಲ ಹೋಗೋಕ್ಕಾಗಿಲ್ಲ ಅಂತ ಅದೊಂದು ಫೀಲ್ ಇತ್ತು ನನಗೆ, ಹೋಗಿಲ್ವಲ್ಲ ದೇವಸ್ಥಾನಕ್ಕೆ ಅಂದ್ಬಿಟ್ಟು. ಮತ್ತು ಮನಸ್ಸಿಗೆ ಬೇರೆ ಸಮಾಧಾನ ಇರಲಿಲ್ವಲ್ಲ ನನಗೆ, ಅದಕ್ಕೆ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹಂಗೂ ಶಶಿನೂ ಕರ್ಕೊಂಡು ಹೋಗಿಲ್ಲ ನಾವು. ಅವ್ರಿಗೆ ಕೈ ಬೇರೆ ನೋವಿತ್ತಲ್ವ, 3 ಜನ ಗಾಡಿ ಓಡಿಸೋದು ಕಷ್ಟ ಆಗ್ಬೋದು ಅಂಥೇಳಿ ಫಸ್ಟ್ ಟೈಮ್ ನಾನು ಮನೇಲಿ ಬಿಟ್ಟು ಹೋಗಿದ್ದು. ನನಗೆ ಅಲ್ಲಿ ದೇವ್ರ ಹತ್ರ ನನ್ನ ಒಳ್ಳೇದು ಮಾಡು, ನನ್ನ ಕರ್ಕೊಂಬಂದಿಲ್ಲ, ಅವ್ನು ಬ್ಲೆಸ್ ಮಾಡು ಅಂಥೇಳಿ ಹಂಗೂ ವೀಡಿಯೋ ಕಾಲ್ ಮಾಡಿ ತೋರಿಸೋಣ ಅಂದ್ಕೊಂಡು ನಮ್ಮ ಟೆನೆಂಟ್ಗಳಿಗೆಲ್ಲ ಫೋನ್ ಮಾಡಿದ್ರೆ ಅವ್ರು ನಮ್ಮ ಅದೃಷ್ಟಕ್ಕೆ ಯಾರು ಮನೆಯಲ್ಲಿಲ್ಲ, ಇವತ್ತೆಲ್ಲ ಒಳಗಡೆ ಹೋಗಿದ್ದಾರೆ.
ಇನ್ನು ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನೇ ವಿಡಿಯೋ ಎಲ್ಲ ಮಾಡ್ಕೊಂಬಂದಿರ್ತೀನಲ್ಲ ನೋಡ್ತಾನೆ ಅಂದ್ಬಿಟ್ಟು ದೇವ್ರ ಹತ್ರ ಬ್ಲೆಸ್ಸಿಂಗ್ ಹೋಗೋದು ಅವ್ನಿಗೆ ಬ್ಲೆಸ್ ಮಾಡಿದ್ದೀನಿ. ಇದೊಂಥರ ಚಿಂತೆ. ನನ್ನ ಮಗನಿಗೆ ಮೀಟ್ ಫ್ರೈ ಮಾಡಿಬಿಡು, ಫಸ್ಟು ಫ್ರೈ ಮಾಡಿಬಿಡು, ಪರೋಟ ಬೇಯಿಸ್ಕೊಂಡಿರ್ತೀವಿ ಅಂತ ಇನ್ನೂ ಬಂದಿಲ್ಲ ಅವನು. ಏನು ಬರ್ತಾನೆ ಕಮ್ಮಿ ಆಯಿತಾ ಫ್ರೈ ಅಂತ. ಆ್ಯಕ್ಚುಲಿ ಆಯಿತು, ಫ್ರೈ ಆಯಿತು. ಆಮೇಲೆ ಇದು ಬಿರಿಯಾನಿ ಕೂಡ ಆಯಿತು, ಕುಕ್ಕರೆಲ್ಲ ಕೂಗೈತೆ. ಈಗ ಊಟ ಹಾಕ್ಕೊಳ್ತೀನಿ. ಸ್ವಲ್ಪ ಹೊತ್ತು ಟ್ಯಾಬ್ಲೆಟ್ ಹಾಕೊಂಡು ನೋಡ್ಕೊಂಡ್ಬಿಡ್ತೀನಿ. ನನಗೆ ನಿಜ ತುಂಬ ಒಂಥರ ಹೆಡ್ಏಕು, ಬ್ಯಾಕ್ ಪೇಯ್ನು, ಸಖತ್ತು ಒಂಥರ ಟಯರ್ಡ್ ಆದಂಗೆ ಆಗ್ತಾಯಿದೆ. ಹಾಗೆ ಬ್ಲಾಗ್ನು ಕೂಡ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದಿಲ್ಲ ಮೊದಲೇ, ಅದೇ ಬ್ಲಾಗು ಯಾಕೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಮುಂಚೆನೇ ಇನ್ನೊಂದು ತೇರು ಆಗೋಕ್ಕೆ ಚುಂಚನಗಿರಿ ತೇರು ಕೂಡ ಇದೆ. ಮತ್ತು ಅದೇ ದಿನವೇ ಮುಳ್ಕಟ್ಟಮ್ಮನ ತೇರು ಮಾಡ್ತಾಯಿದ್ದು. ಮೋಸ್ಟ್ಲಿ ಚುಂಚನಗಿರಿ ತೇರು ಬುಧವಾರನೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಬೇಕು ಯಾವಾಗುತ್ತೆ. ಅಷ್ಟರಲ್ಲಿ ದೇವ್ರ ತೊಳೆದು ಪೂಜೆ ಮಾಡಬೇಕು ನಾನು. ಗ್ರಹಣ ಆದಮೇಲೆ ಮಾಡಿದ್ರೆ ಗ್ರಹಣ ಆದಮೇಲೆ ದೇವ್ರ ತೊಳೆದು ಪೂಜೆ ಮಾಡಬೇಕು. ಇಲ್ಲ ಅಂತಂದರೆ ನೋಡಬೇಕು ಅವ್ರು ಹೆಂಗೆ ಚುಂಚನಗಿರಿಲಿ ಹೆಂಗೆ ಡಿಸಿಷನ್ ತೊಗೋತಾರೆ ಅಂತ ನೋಡಿಬಿಟ್ಟು ಮಾಡಬೇಕು. ಈಗ ಸದ್ಯಕ್ಕೆ ಫ್ರೈ ಆಗಿದೆ. ಊಟ ತಿಂದ್ಬಿಟ್ಟು ಏನಾಗಿದೆ ಅಂತ ಬಾಕಿ ಮೊದಲು ತೋರಿಸ್ತೀನಿ. ಊಟ ತಿಂದ್ಬಿಟ್ಟು ಸಾಧ್ಯ ಅಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸದಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.